ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೆ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತೆ. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ? ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯನ್ನು ಹೊಂದತಕ್ಕಂತ ಸಮಯದಲ್ಲಿದ್ದೀರಾ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡ್ತಾ, ಮೇ ತಿಂಗಳು ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ? ಮೇ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಆಯಾ ರಾಶಿಗಳಿಂದ ಫಲಗಳನ್ನ ಏನ್ ಕೊಡ್ತಾರೆ, ನಿಮಗೆ ಅದೃಷ್ಟವೋ ದುರಾದೃಷ್ಟವೋ ಅನುಕೂಲವೋ ಅನಾನುಕೂಲವೋ ಇವೆಲ್ಲದರ ಬಗ್ಗೆ ಚಿಂತನೆಯನ್ನ ನಾವು ನಡೆಸಿದಾಗ ಈ ಮೇ ಮಾಸದಲ್ಲಿ ಮಾಸ ಭವಿಷ್ಯದತ್ತ ನಾವು ಗಮನವನ್ನ ಕೊಟ್ಟಾಗ, ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಮೊದಲೇ ಕಷ್ಟ ಕಾರ್ಪಣ್ಯಗಳು, ಬಹಳಷ್ಟು ದೃಷ್ಟಿದೋಷಗಳು, ಶತ್ರುಬಾಧೆಗಳು ಈಗಾಗಲೇ ಅನುಭವಿಸ್ಬಿಟ್ಟು ತತ್ತರಿಸ್ತಾ ಇದ್ದೀರ. ಗ್ರಹಚಾರನೇ ಹಾಗೆ ರೀ. ಗ್ರಹಚಾರ ಕೆಟ್ಟಾಗ ದಾರಿಯಲ್ಲಿ ಹೋಗೋ ದಾಸಯ್ಯ ಪುಂಗಿ ಹೂದ್ಕೊಂಡು ಹೋದ್ರೆ ಮನೆಯಲ್ಲಿರೋ ಹಗ್ಗ ಆವಾಗಿ ಹಾಡುತ್ತಂತೆ. ಇದು ಒಂದು ಗಾದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಗ್ರಹಚಾರ ಅಂತಕ್ಕಂಥದ್ದು ನೋಡಿ, ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾನೆ. ಆಪರೇಷನ್ ಮಾಡಿಸ್ಕೊಳ್ಳೇಬೇಕ್ರಿ ನೀವು. ಶಸ್ತ್ರಚಿಕಿತ್ಸೆ ಅಂತಕ್ಕಂಥದ್ದು ಆಗಲೇಬೇಕು. ಅದರಲ್ಲೂ ಒಂದು 45 ವರ್ಷದ ಮೇಲಾಗಿರ್ತಕ್ಕಂಥವರು ಯಾರ್ಯಾರು ವೃಶ್ಚಿಕ ರಾಶಿಯವರಿದ್ದೀರೋ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತೆ ಶರೀರದಲ್ಲಿ. ಉದರ ಬಾಧೆ, ನೇತ್ರದ ತೊಂದರೆ, ಅಥವಾ ಗಂಟಲು ಕಿವಿಯ ತೊಂದರೆ, ಎಲ್ಲೋ ಒಂದು ಕಡೆ ಸಣ್ಣದಾಗಲಿ ಆಪರೇಷನ್ ಆಗಲೇಬೇಕು. ವೈದ್ಯರ ಸಲಹೆಯನ್ನ, ಸರಿಯಾದ ವೈದ್ಯರ ಸಲಹೆಯನ್ನ ತಗೊಳ್ಳತಕ್ಕಂಥದ್ದನ್ನ ಮರಿಬೇಡಿ. ಸರಿಯಾದ ವೈದ್ಯರು ಅಂತ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ವೈದ್ಯರು ಕೊಡ್ತಕ್ಕಂಥ ಚಿಕಿತ್ಸೆ ನಿಮಗೆ ಫಲಕಾರಿಯಾಗಬೇಕು. ನಿಮ್ಮ ಶರೀರ ಅದು ಆ ಒಂದು ಮೆಡಿಸನ್ ಏನು ಚಿಕಿತ್ಸೆ ಸ್ಪಂದಿಸಬೇಕು. ಆ ಸ್ಪಂದಿಸಬೇಕು ಅಂತ ಅಂದ್ರೆ ಧನವಂತರಿಯ ಅನುಗ್ರಹ ಬೇಕು. ಅದಕ್ಕೆ ಹೇಳುದು, ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾನೆ. ಆ ಪಂಚಮ ಸ್ಥಾನದಲ್ಲಿ ಶನಿ ಏನಪ್ಪ ಮಾಡ್ತಾನೆ? ಸ್ವಲ್ಪ ಕಿರುಕುಳಗಳನ್ನ ಕೊಡ್ತಾನೆ. ಯಾವ ರೀತಿ ಕಿರುಕುಳಗಳು? ಬರೀ ನಷ್ಟ ಮಾಡಿಸ್ಬಿಡೋದು, ಅಥವಾ ಯಾರಿಂದನೋ ಬೋಧನೆ ಮಾಡಿಸೋದು, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿಸೋದು, ಅಥವಾ ಇಲ್ಲೇ ಇರ್ತಕ್ಕಂಥ ಸಮಸ್ಯೆಗಳನ್ನ ಮಾಡಿಸೋದಲ್ಲ, ಶರೀರದಲ್ಲೇ ಸಮಸ್ಯೆಯನ್ನ ಮಾಡ್ತಾನೆ ಅಂತಕ್ಕಂಥದ್ದನ್ನ ಹೇಳುತ್ತೆ ಈ ಮೇ ಮಾಸದಲ್ಲಿ ಜ್ಯೋತಿಷ್ಯ ಶಾಸ್ತ್ರ. ಇನ್ನು ಜೀವನಕ್ಕೇನು ತೊಂದರೆ ಇಲ್ಲ. ಸಕಾಲಕ್ಕೆ ಹಣ ಅಂತಕ್ಕಂಥದ್ದು ಬರುತ್ತೆ. ಆದಷ್ಟು ಮನಸ್ಸನ್ನ ಬಿಗಿ ಹಿಡಿದು ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಚಂಚಲತೆ ಅಂತಕ್ಕಂಥದ್ದನ್ನ ಅಧಿಕವಾಗಿ ತೋರಿಸ್ತೀರ. ಏನೇನೋ ಯೋಚನೆ ಮಾಡುವುದು, ದುರಾಲೋಚನೆ ಮಾಡುವುದೇನೋ ಸರಿ, ಅದ್ರ ಜೊತೆಗೆ ದುರಾಲೋಚನೆ ಕೂಡ ಹೆಚ್ಚಾಗಿ ಮಾಡ್ಬಿಡ್ತೀರ. ಅದೇನೋ ಹೇಳ್ತಾರೆ ಕನ್ನಡದಲ್ಲಿ, ಇನ್ನೊಂದು ಮಾತಿದೆ, ಹಾಡ್ತಾ ಹಾಡ್ತಾ ರಾಗ, ಕೊರಗ್ತಾ ಕೊರಗ್ತಾ ರೋಗ. ಈ ರೀತಿ ಆಗ್ಬಿಟ್ರೆ ಸಮಸ್ಯೆಗಳು ಅಂತಕ್ಕಂಥದ್ದು ಅಧಿಕವಾಗತ್ತೆ. ಯೋಚನೆ ಮಾಡಬೇಕು ನಿಜ. ಎಷ್ಟು ಯೋಚನೆ ಮಾಡಬೇಕು? ದೂರಾಲೋಚನೆಯನ್ನ ಮಾಡಬೇಕು ನಿಜ, ಸ್ವಲ್ಪ ಮಟ್ಟಿಗೆ ಮಾಡಿ. ಆದ್ರೆ ದೂರಾಲೋಚನೆ ಅಧಿಕ ಮಾಡ್ಲಿಕ್ಕೆ ಹೋದಾಗ ದುರಾಲೋಚನೆ ಪರಿವರ್ತನೆಯಾಗತ್ತೆ. ಅದಕ್ಕೆ ಹೇಳೋದು, ಯೋಚನೆ ಎಷ್ಟು ಬೇಕೋ ಅಷ್ಟನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಆಗ ನಿಮಗೆ ಅನುಕೂಲಗಳು ಶತಸಿದ್ಧವಾಗತ್ತೆ. ಬಹಳಷ್ಟು ಜನ ಆಲೋಚನೆ ಮಾಡ್ತೀರಾ, ಯಾರು ಮಾಟ ಮಂತ್ರ ಕಟ್ಟು ಕರಾರು ಮಾಡಿಬಿಟ್ಟಿದ್ದಾರೆ, ನಮಗೆ ಹಾಗಾಗಿದೆ ಹೀಗಾಗಿದೆ ಅಂತ ಆಲೋಚನೆಗಳು ಬರುತ್ತೆ. ಆಲೋಚನೆಗಳನ್ನು ಮೊದಲು ಬಿಡಿ.
ದೈವ ಶಕ್ತಿಯನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಹೆಚ್ಚಾಗಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಸ್ವಲ್ಪ ಖರ್ಚಿಗೆ ಕಡಿವಾಣ ಹಾಕಿ ಉಳಿತಾಯದ ಬಗ್ಗೆ ಗಮನವನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಸುಮ್ನೆ ಕಣ್ಣಿದ್ದೆಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ಯಾರೋ ಏನೋ ಮಾರ್ಕೊಂಡು ಬರ್ತಾರೆ, ಅದನ್ನೂ ಕೂಡ ತಗೊಂಡ್ಬಿಡ್ತೀರಾ. ಖರ್ಚಿಗೆ ಕಡಿವಾಣ ಹಾಕಿ ಉಳಿತಾಯದ ಬಗ್ಗೆ ಗಮನವನ್ನ ಹರಿಸಿ ನಾಳಿನ ಒಂದು ಯೋಚನೆಯನ್ನ ಹೆಚ್ಚಾಗಿ ಮಾಡಿ. ಸಾಲ ಮಾಡ್ತಕ್ಕಂಥ ಪರಿಸ್ಥಿತಿಯು ಕೂಡ ಬಂದ್ಬಿಡುತ್ತೆ. ಸಾಲ ಮಾಡ್ಕೊಳಕ್ ಹೋಗ್ಬೇಡಿ. ಸಾಲದಿಂದ ಮುಕ್ತಿಯನ್ನು ಕೂಡ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಮಾಸದಲ್ಲಿ. ಈ ಮೇ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಏನಪ್ಪ? ಸ್ಕಂದಾಯ ನಮಃ. ಓಂ ಸ್ಕಂದಾಯ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ 108 ಬಾರಿ ಜಪವನ್ನ ಮಾಡಿ. ಉತ್ತರಾಭಿಮುಖವಾಗಿರ್ತಕ್ಕಂಥ ಗಣೇಶನ ದೇವಾಲಯಕ್ಕೆ ಹೋಗಿ ಅಲ್ಲಿ ಗಣೇಶ ಸುಬ್ರಹ್ಮಣ್ಯ ಇಬ್ಬರು ಇರತಕ್ಕಂಥ ಸ್ಥಳವನ್ನ ಹುಡುಕಿ ಅಲ್ಲಿಗೆ ಹೋಗಿ ಮಂಗಳವಾರ ಹೋಗಿ ಒಂದು ಅರ್ಚನೆಯನ್ನ ಮಾಡಿ ಬರ್ತಕ್ಕಂಥ ಕೆಲಸವನ್ನ ಮಾಡಿ.